ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಎನ್ ಪಿ ಕೆ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಎನ್ ಪಿ ಕೆ ಎಲ್ಲರಿಗೂ ಗೊತ್ತಿರೋದೆ, ಆದರೆ ಎನ್ ಪಿ ಕೆನ ನಾವು ಯಾವ ಥರ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು, ಎನ್ ಪಿ ಕೆ ರೇಷಿಯೋ ಯಾವ ಥರ ಇರಬೇಕು, ಆಮೇಲೆ ನಾವು ಕೂಡ ಎನ್ ಪಿ ಕೆ ಎಷ್ಟು ಪರ್ಸೆಂಟ್ ವರ್ಕ್ ಮಾಡುತ್ತೆ ಗಿಡಕ್ಕೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಇವತ್ತು ನಾವು ಬಾಳೆಗೆ ಎರಡನೇ ಬೆಳೆಗೆ ಫಸ್ಟ್ ಡೋಸ್ ಕೊಡ್ತಾ ಇದ್ದೀವಿ. ಇದು ಪ್ಯೂರ್ ಆರ್ಗ್ಯಾನಿಕ್ ನ್ಯಾಚುರಲ್ ರಿಸೋರ್ಸಿಂದ ಮಾಡಿರೋ ಗೊಬ್ಬರ. ಇದಕ್ಕೆ ನಾವು ಬರೀ ಎನ್ ಪಿ ಕೆ ಆರ್ಗ್ಯಾನಿಕ್ ಗೊಬ್ಬರ ಜೊತೆಗೆ ಇನ್ನೂ ಏನೇ ಬೇರೆ ಬೇರೆ ಎಲ್ಲ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಬಯೋಫಂಗಿಸೈಡ್ಸು ಯಾವ ಥರ ಮಿಕ್ಸ್ ಮಾಡ್ಕೋಬೇಕು, ಯಾವ ಥರ ಇದೆ ಅಂತ ನಾವೇನೇನು ಮಿಕ್ಸ್ ಮಾಡಿದ್ವಿ, ಯಾವ ಥರ ಮಾಡಿದ್ವಿ ಅಂತ ನೋಡ್ಕೊಂಬರೋಣ. ಆಮೇಲೆ ನಿಮಗೆ ಫೈನಲಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ ಎನ್ ಪಿ ಕೆ ಎಷ್ಟು ಕೆಲಸ ಮಾಡುತ್ತೆ, ಎನ್ ಪಿ ಕೆ ಆದಮೇಲೆ ಇನ್ನೂ ಏನೇನು ಕೊಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಂಬರೋಣ. ನೋಡ್ತಾ ಇದ್ರಲ್ಲ, ಇದು ಕ್ಯೂಬಾ ಸಾಯಿಲ್ ಕಂಡೀಷ್ನರ್ ಮ್ಯಾನ್ಯೂರ್, 50 kg ಮ್ಯಾನ್ಯೂರ್. ಇದು ಸೆಕೆಂಡ್ ಐಟಮ್. ಇದು ಬಂದ್ಬಿಟ್ಟು ಕ್ಯೂಬಾ ಸಾಯಿಲ್ ಕಂಡೀಷ್ನರ್, ಇದು ಸಾಯಿಲ್ ಬೂಸ್ಟರ್. ಕಂಟೆಂಟ್ ನೋಡ್ಬೋದು ನೀವು. ನೀಮ್ ಸೀಡು, ಆರ್ಗ್ಯಾನಿಕ್ ಕಾರ್ಬನ್ನು, ಬಯೋ ಏಜೆಂಟ್ಸ್, ಹುಮಿಕ್, ಅಮೈನೋ ಆ್ಯಸಿಡ್ಸ್, ನ್ಯಾಚುರಲ್ ಆ್ಯಸಿಡ್ಸ್. ಇದು ನೀಮ್ ಕೇಕಿಗೆ ಇದೆಲ್ಲ ಮಿಕ್ಸ್ ಮಾಡಿದ್ದಾರೆ. ನೋಡ್ಬೋದಲ್ಲ, ನೀಮ್ ಕೇಕ್ ಇದು ಸ್ವಲ್ಪ ಸ್ಮೆಲ್ ಇದೆ. ನೀಮ್ ಕೇಕ್ ಯಾವ ಥರ ಸ್ಮೆಲ್ ಇರುತ್ತೆ ಆ ಥರ ಸ್ಮೆಲ್ ಇದೆ. ಇದೆಲ್ಲ ನಮಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಮೆಟಾರೈಸಮ್ ಇದೆಲ್ಲ ಪೌಡರ್. ಸೊ ಇದನ್ನು ಯಾವ ಥರ ಮಿಕ್ಸ್ ಮಾಡಿ ಯಾವ ಥರ ಹಾಕ್ಬೇಕು ಅನ್ನೋದು ನಾನು ತೋರಿಸ್ತೀನಿ. ನೋಡಿ, ನಾವು ಈ ಥರ ಎಲ್ಲ ಒಂದು ಲೆವೆಲ್ಲಿ ಮಾಡಿಕೊಂಡು ಈಗ ಸಾಯಿಲ್ ಬೂಸ್ಟರ್ ಮಿಕ್ಸ್ ಮಾಡ್ತಾಯಿದ್ದೀವಿ. ಟ್ರೈಕೋಡರ್ಮಾ, ಸೂಡೋಮೋನಾಸ್, ಬ್ಯಾಸಿಲಸ್ ಸೆಪ್ಸಿಸ್, ಟ್ರೈಕೋಡರ್ಮಾ ಅಜಾರಮ್, ಮೆಟಾರೈಸಮ್ 4 ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿ ಈ ಥರ ಚಲಿಕೆಯಲ್ಲಿ ನಾವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಕಿ ಈ ಥರ ಮಣ್ಣು ಹಚ್ಬೇಕು. ಹಿಂಗೆ ಗೊಬ್ಬರ ಅದು. ಫ್ರೆಂಡ್ಸ್ ನೋಡಿದ್ರಲ್ಲ, ನಾವು ಯಾವ ಥರ ಗೊಬ್ಬರ ಮಿಕ್ಸ್ ಮಾಡಿದ್ವಿ ಮತ್ತು ಯಾವ ಥರ ಗಿಡಕ್ಕೆ ಹಾಕಬೇಕು. ಎಸ್ಪೆಷಲಿ ಬಾಳೆಗೆ ಹಾಕಿದ್ಮೇಲೆ ನಾವು ಯಾವ ಥರ ಅದನ್ನ ನಮಗೆ ಸಾಯಿಲ್ ನಾವು ಕವರ್ ಮಾಡಬೇಕು ಅನ್ನೋದು ಈ ಥರ ನಾವು ಎಸ್ಪೆಷಲಿ ಇದು ಬಾಳೆ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟು ಅಡಿಕೆ ತೆಂಗುನಿಗೂ ಸಿಮಿಲರ್ ಇದೆ. ಸೊ ಬಾಳೆಗೆ ಈ ಥರ ನಾವು ಮಣ್ಣು ಥರ ಕ್ಲೀನಾಗಿ ಸಾಯಿಲ್ನೆಲ್ಲ ಫಿಲ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಇದೆ. ಸಾಯಿಲ್ ರಿಪ್ಲೇಸ್ಮೆಂಟ್ ಆಗುತ್ತೆ, ನಿಮಗೆ ಡ್ರೈ ಮಣ್ಣಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಮತ್ತು ಅಡಿಷ್ನಲ್ಲಾಗಿ ನಮಗೆ ಅದು ಸಾಯಿಲ್ ನಾವನ್ನೆಲ್ಲ ಆ ಥರ ಗುಡ್ಡೆ ಮಾಡಿ ಬುಡಕ್ಕೆ ಹಾಕಿದರೆ ಅದು ಒಂಥರ ಗೊಬ್ಬರ ಕೊಟ್ಟಂಗೆ. ಇನ್ನು ಗೊಬ್ಬರಕ್ಕೆ ವಿಚಾರ ಬರೋಣ. ನೀವು ನೋಡಿದೆ ಕ್ಯೂಬಾ ಸಾಯಿಲ್ ಕಂಡೀಷ್ನರ್ 50 kg ಮ್ಯಾನ್ಯೂರ್, ಇದ್ರ ಬಗ್ಗೆ ಹೇಳ್ತೀನಿ. ಸೊ ಇದನ್ನು ನಾವು ಭಾಳಷ್ಟು ಜನಕ್ಕೆ ರೆಫರ್ ಮಾಡಿದ್ದೀವಿ. ಈ ಸರಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಗೊಬ್ಬರನ ಡೇ 1ಇಂದ ಸ್ಟಾರ್ಟ್ ಮಾಡಬೇಕು. ಇದ್ರ ರಿಸಲ್ಟ್ ಬೇಕಂದರೆ ಬಿಗಿನಿಂಗಿಂದ ಎಂಡ್ವರೆಗೂ ಇದನ್ನ ಯೂಸ್ ಮಾಡಬೇಕು. ಆಮೇಲೆ ಇದ್ರದ್ದು ಸ್ಪೆಷಾಲಿಟಿ ಏನಂದರೆ, ಈ ಗೊಬ್ಬರ ಮಾಡಿದವ್ರದ್ದು ರಾಜೇಂದ್ರ ಸರ್ ಅಂತ, ಅವ್ರು ನಾನು ಲಾಸ್ಟ್ ಟೈಮ್ ಮೀಟ್ ಮಾಡಿದ್ವಿ. ಅವರು ಸೈಂಟಿಸ್ಟ್ ಪ್ರೊಫೆಸರ್ ಅವರು. ಸೊ ಅವರು ಈ ಗೊಬ್ಬರನ ರಿಸರ್ಚ್ ಮಾಡಿ ಇದು ಮಾಡೋಕ್ಕೆ ತಗೊಂಡ್ರ ಸಮಯ 10 ವರ್ಷ, 10 years. ಅವರು ಈಗ ಒಂದೇ ವರ್ಷದಲ್ಲಿ ಸುಮ್ಮನೆ ಏನೇನೋ ಮಾಡಿಲ್ಲ. ಅವರು R&D ಮಾಡೋಕ್ಕೆ ಅದನ್ನೆಲ್ಲ ಟೆಸ್ಟ್ ಮಾಡಿ ಪ್ರೊಡಕ್ಷನಲ್ಲಿ ಇದು ಮಾಡಿ ಫೈನಲೈಸ್ ಮಾಡೋಕ್ಕೆ 10 years ತೊಗೊಂಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅದ್ರದ್ದು ಎಷ್ಟು ಕ್ವಾಲಿಟಿ ಇದೆ ಅಂತ.
ಆಮೇಲೆ ಅವ್ರು ಚಾಲೆಂಜ್ ಮಾಡಿದ್ದಾರೆ, ನಮ್ಮ ಮ್ಯಾನ್ಯೂರ್ನ ನೀವು ಈ ಫರ್ಟಿಲಿಟಿ ಇರೋಲ್ಲ, ಈ ಸೌಳ್ನಲ್ಲಾಗಿರ್ಬೋದು, ಇದು ಸ್ಯಾಂಡಿ ಮಿಕ್ಸ್ಡ್ ಸಾಯಿಲಲ್ಲಾಗಿರೋದು, ಅದರಲ್ಲಿ ಬೆಳೆದು ನೋಡಿ ಅಂತ ಅವರು ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳಿದ್ದಾರೆ. ಆಮೇಲೆ ಅದರಲ್ಲಿ ಸ್ವಲ್ಪ ಸ್ಪೆಷಾಲಿಟಿ ಏನಿದೆ, ಘನ ಜೀವಾಮೃತನೂ ಮಿಕ್ಸ್ ಮಾಡಿದ್ದಾರೆ. ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಆಗಿದ್ದು, ಟ್ರೈಕೋಡರ್ಮಾ, ಸುಡೋಮೋನಾಸ್, ಈ ಥರ ಬಯೋಫಂಗಿಸೈಡ್ಸ್, ಸೊ ಆಲ್ ನ್ಯಾಚುರಲ್ಸ್ ಎಲ್ಲದೂ ಮಿಕ್ಸ್ ಮಾಡಿದ್ದಾರೆ. ಸೊ ಇದು ಒಂದು ಸ್ಪೆಷಾಲಿಟಿ. ಇನ್ನೊಂದೇನೆಂದರೆ, ಈ ಗೊಬ್ಬರದಿಂದ ನಮಗೆ ಇಳುವರಿ, ತೂಕ ಆಗಿರೋದು, ವೆಯ್ಟ್ ಆಗಿರೋದು, ಔಟ್ ಅನ್ನು ಏನಂತೀವಲ್ಲ, ಅದು ಚೆನ್ನಾಗಿ ಬರುತ್ತೆ. ಈಗ ಭಾಳಷ್ಟು ಜನ ಅಡಿಕೆಗೆಲ್ಲ ಯೂಸ್ ಮಾಡಿದ್ದಾರೆ, ತರಕಾರಿ ಬೆಳೆಗೆ, ಟೊಮೊಟೊ ಆಗಿರೋದು ಎಲ್ಲ ಬೆಳೆಗೂ ಯೂಸ್ ಮಾಡಿದ್ದಾರೆ. ಎಲ್ಲ ರೈತರಿಂದ ಯಾವುದೂ ನಮಗೆ ನೆಗೆಟಿವ್ ಬಂದಿಲ್ಲ. ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದೆ, ಎಲ್ಲ ರೈತರಿಂದ ಪಾಸಿಟಿವ್ ಬಂದಿದೆ ಈ ಪ್ರಾಡಕ್ಟ್ಸಿಗೆ. ಆಮೇಲೆ ಎನ್ ಪಿ ಕೆ ನಾವು ಯಾವುದಾದ್ರು ಟೈಮಲ್ಲಿ ಏನೇನು ಕೊಡಬೇಕಂದ್ರೆ, ವೆಜಿಟೇಟಿವ್ ಗ್ರೋತ್ ಇದ್ದಾಗ ನೈಟ್ರೋಜನ್ ಜಾಸ್ತಿ ಇರಬೇಕು. ಫ್ಲವರಿಂಗ್ ಸ್ಟೇಜಲ್ಲಿ ಮತ್ತು ರೂಟ್ ಡೆವಲಪ್ಮೆಂಟ್ ಸ್ಟೇಜಲ್ಲೆಲ್ಲ ಫಾಸ್ಫರಸ್ ಜಾಸ್ತಿ ಇರಬೇಕು, ಅದು ಸೆಕೆಂಡ್ ಮಿಡಲ್. ಥರ್ಡ್ ಸ್ಟೇಜಲ್ಲಿ ಅಂದರೆ ಫ್ರೂಟು ಫಾರ್ಮೇಷನು, ಸೈಜ್ ಫಾರ್ಮೇಷನ್ ಆಗೋ ಟೈಮಲ್ಲಿ ಪೊಟ್ಯಾಶ್ ಜಾಸ್ತಿ ಇರಬೇಕು. ಸೊ ಈ ಥರ ಕೊಡಬೇಕು ರೇಷಿಯೋ ನಾವು. ಸ್ಟಾರ್ಟಿಂಗು ನೈಟ್ರೋಜನ್ ಜಾಸ್ತಿ ಇರಬೇಕು, ಫಾಸ್ಫರಸ್ ಪೊಟ್ಯಾಶ್ ಆವ್ರೇಜ್ ಇರಬೇಕು. ಮಿಡ್ಲಲ್ಲಿ ಫಾಸ್ಫರಸ್ ಜಾಸ್ತಿ ಇರಬೇಕು, ನೈಟ್ರೋಜನ್ನು ಪೊಟ್ಯಾಶ್ ಆವ್ರೇಜ್ ಇರಬೇಕು. ಎಂಡಿಂಗಲ್ಲಿ ಓನ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಇರಬೇಕು, ನೈಟ್ರೋಜನ್ ಇರಬಾರ್ದು. ಯಾಕಂದರೆ ವೆಜಿಟೇಟಿವ್ ಗ್ರೋತ್ ಪ್ಲಾಂಟ್ಸ್ ಆಗಿರ್ಬೋದು, ಯಾವುದೇ ಕ್ರಾಪ್ ಆಗಿರ್ಬೋದು, ಫೈನಲ್ ಸ್ಟೇಜಲ್ಲಿ ಬೆಳವಣಿಗೆಗೆ ಅಂದರೆ ನೈಟ್ರೋಜನ್ಗೆ ಕಾನ್ಸಂಟ್ರೇಷನ್ ಮಾಡಬಾರ್ದು, ಅದು ಬೆಳೆಯೋದಕ್ಕೆ ಕಾನ್ಸಂಟ್ರೇಷನ್ ಮಾಡಬಾರ್ದು. ಏನಿದ್ರೆ ಫ್ಲವರ್ ಸೆಟ್ಟಿಂಗು, ಫ್ರೂಟ್ ಸೆಟ್ಟಿಂಗು, ಸೈಜಿಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಈ ಥರ ಕೊಡಬೇಕು ನಾವು ಎನ್ ಪಿ ಕೆ. ನಾವು ಕೂಡ ಎನ್ ಪಿ ಕೆ ಮಾಡೋದು ಓನ್ಲಿ 5% ಕೆಲಸ. ಇನ್ನು 95% ಕೆಲಸ ಏನಂದರೆ ಹೇಳ್ತೀನಿ. ಈಗ ನಾನು ಭಾಳಷ್ಟು ಜನ ರೈತರು ನೋಡಿದ್ದೀನಿ, ನಮ್ಮ ತೋಟ ಸುತ್ತಮುತ್ತ, ನಮ್ಮ ಸರೌಂಡಿಂಗ್ಸ್ ಎಲ್ಲ ನೋಡಿದ್ದೀನಿ. ಸುಮ್ಮನೆ ಎನ್ ಪಿ ಕೆ ತಂದು ಸುರುತ್ತಾರೆ, ಎನ್ ಪಿ ಕೆ ತಂದು ಹಾಕ್ತಾರೆ. ಅದು ಕೆಮಿಕಲ್, ಎಸ್ಪೆಷಲಿ ಕೆಮಿಕಲ್ ಜಾಸ್ತಿ ಹಾಕ್ತಾರೆ. ವೇಸ್ಟ್, ಅದೆಲ್ಲ ವೇಸ್ಟ್, ನಥಿಂಗ್. ನಾವು ಕೊಡೋ ಗೊಬ್ಬರ ಪೂರ್ತಿ ಗಿಡ ತೊಗೊಳೋ ಕೆಪಾಸಿಟಿ ಇರಬೇಕು, ವೈಟ್ ರೂಟ್ಸ್ ಇರಬೇಕು, ರೂಟ್ ಡೆವಲಪ್ಮೆಂಟ್ ಇರಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಫಾಸ್ಫರಸ್ ನಮ್ಮ ನೆಲದಲ್ಲಿ ಅನ್ಅವೈಲೇಬಲ್ ಇದ್ದರೆ ಅದು ಯಾವ ನ್ಯೂಟ್ರಿಯೆಂಟ್ಸ್ನ ಅಪ್ಟೇಕ್ ಮಾಡೋಕ್ಕೆ ಬಿಡೋಲ್ಲ, ಅದೊಂಥರ ಅಡ್ಡ ಹಾಕುತ್ತೆ. ಸೊ ಅದಕ್ಕೆ ನಾವು ಮೇಯ್ನ್ ಫಾಸ್ಫರಸ್ನ ಅನ್ಅವೈಲೇಬಲ್ ಇರೋದನ್ನ ಅವೈಲೇಬಲಲ್ಲಿ ಮಾಡಿ ರೂಟಿಗೆ ಅಪ್ಟೇಕ್ ಆಗೋ ಥರ ನಾವು ಆ ಥರ ಫಾಸ್ಫರಸ್ ಸಾಲ್ವೇಜಿಂಗ್ ಬ್ಯಾಕ್ಟೀರಿಯಾಸ್ ಎಲ್ಲ ಯೂಸ್ ಮಾಡಬೇಕು. ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಇದು ಇನ್ನು 95ಅಲ್ಲಿ ಇನ್ನು 5% ಮೈಕ್ರೋ ನ್ಯೂಟ್ರಿಯೆಂಟ್ ಪ್ಲಸ್ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್. ಸೊ ಅಲ್ಲಿಗೆ 10% ಆಯಿತು. ಇನ್ನು 90% ಏನಪ್ಪ ಅಂದರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಇಲ್ಲಿ ಒಂದು ವಿಷಯ ಏನಂದರೆ, ಆಕ್ಸಿಜನ್ನ ಯಾರೂ ಕೊಂಡ್ಕೊಳ್ಳೋಕ್ಕಾಗಲ್ಲ, ಹೊರಗಡೆಯಿಂದ ತಾಂಬರೋಕ್ಕಾಗಲ್ಲ. ಸೊ ಆಕ್ಸಿಜನ್ ಇದು ನಮ್ಮ ಸಾಯಿಲಲ್ಲಿ ಇರಬೇಕು. ಏನು ಮಾಡಬೇಕಂದ್ರೆ, ನಾವು ಕಾರ್ಬನ್ನು ಮತ್ತು ಹೈಡ್ರೋಜನ್ನ ಕಾನ್ಸಂಟ್ರೇಷನ್ ಮಾಡಬೇಕು. ಅಂದರೆ ಅದ್ರ ಕಡೆ ಗಮನ ಕೊಡಬೇಕು, ಅದನ್ನ ಇಂಪ್ರೂವ್ ಮಾಡ್ಕೋಬೇಕು. ಸೊ ಹೈಡ್ರೋಜನ್ ಎಲ್ಲರಿಗೂ ಗೊತ್ತು, pH. ಹೈಡ್ರೋಜನ್ ಅಂದರೆ pH, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಸೊ pH ಲೆವೆಲ್ 6 ಎಬೋವ್ 6 ಬಿಲೋ 7 ಒಳಗಡೆ ಇರಬೇಕಂತ ಎಲ್ಲರಿಗೂ ಗೊತ್ತು. ಆಮೇಲೆ ಎಲ್ಲ ರೈತರಿಗೂ ನಾನೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳೋದಂದರೆ, ಫಸ್ಟು ನೀವು ನಿಮ್ಮ ಸಾಯಿಲ್ನ ಟೆಸ್ಟ್ ಮಾಡಿಸ್ಕೊಳ್ಳಿ. ಏನು ರೇಷಿಯೋ ಇದೆ, ಏನು ನ್ಯೂಟ್ರಿಯೆಂಟ್ಸ್ ಇದೆ, ಏನು ಕಡಿಮೆ ಇದೆ, ಏನು ಜಾಸ್ತಿ ಇದೆ. ಇದ್ರ ಪ್ರಕಾರ, ಈ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಪ್ರಕಾರ ನೀವು ನ್ಯೂಟ್ರಿಯೆಂಟ್ಸ್ ಆಗಿರೋದು, ಮ್ಯಾನ್ಯೂರ್ ಆಗಿರೋದು ಪ್ಲಾನ್ ಮಾಡಬೇಕು. ಇದು ಫಸ್ಟ್ ಇಂಪಾರ್ಟೆಂಟ್ ವಿಷಯ. ಆಮೇಲೆ ಕಾರ್ಬನ್ ಮೇಯ್ನ್ ಇಂಪಾರ್ಟೆಂಟ್. ಆರ್ಗ್ಯಾನಿಕ್ ಕಾರ್ಬನ್ ಆಗ್ಬೋದು. ಆರ್ಗ್ಯಾನಿಕ್ ಕಾರ್ಬನ್ ಇದ್ದರೆ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಆರ್ಗ್ಯಾನಿಕ್ ಮ್ಯಾಟರು ಇದು ಬುನಾದಿ ಅಂತಲೇ ಹೇಳ್ಬೋದು ನಮ್ಮ ಮಣ್ಣಿನಲ್ಲಿ, ನಮ್ಮ ಬೆಳೆಗಾಗಿರ್ಬೋದು. ಇದು ಬುನಾದಿ. ಇದು ಎಷ್ಟು ಭದ್ರ ಅಂದರೆ, ಇದು ಎಷ್ಟು ಚೆನ್ನಾಗಿ ಇರುತ್ತೋ, ಎಷ್ಟು ಪರ್ಸೆಂಟೇಜ್ ಇರುತ್ತೋ ಅಷ್ಟು ಬೆಳೆ ಚೆನ್ನಾಗಿ ಬರುತ್ತೆ. ಸೊ ಇದನ್ನ ಕಾರ್ಬನ್ ಯಾವ ಥರ ಇಂಪ್ರೂವ್ ಮಾಡ್ಕೊಳೋದಂದರೆ, ನಾವೆಲ್ಲ ನ್ಯಾಚುರಲ್ ಮ್ಯಾನರ್ಸ್ ಯೂಸ್ ಮಾಡಬೇಕು. ಎಸ್ಪೆಷಲಿ ನಾಟಿ ಹಸಿನ ಗೊಬ್ಬರ, ಸಗಣಿ, ಹಸಿರೆಲೆ ಗೊಬ್ಬರ, ಆಮೇಲೆ ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು. ಸೊ ಈ ಥರ ನ್ಯಾಚುರಲ್ ರಿಸೋರ್ಸಿಂದ ಏನು ಗೊಬ್ಬರ ಬರ್ತಾವಲ್ಲ, ಇದೆಲ್ಲ ಯೂಸ್ ಮಾಡಬೇಕು. ಆಮೇಲೆ ಕೆಮಿಕಲಲ್ಲಿ ಅರ್ಬಿಸೈಡು, ಫಂಗಿಸೈಡು, ಇನ್ಸೆಕ್ಟಿಸೈಡು, ಈ ಥರ ಕೆಮಿಕಲ್ಸ್, ಆಮೇಲೆ ಯೂರಿಯಾ, ಆಮೇಲೆ 20-20-0 ಆದಮೇಲೆ ಈ ಥರ ಫಾಸ್ಟ್ ರಿಲೀಸು ಕೆಮಿಕಲ್ ಜಾಸ್ತಿ ಇರೋದೆಲ್ಲ ಯೂಸ್ ಮಾಡಬಾರ್ದು. ಇದು ಮಾಡೋದ್ರಿಂದ ಪ್ರತಿಯೊಂದು ಸೂಕ್ಷ್ಮಾಣು ಜೀವಿಗಳು ನಾಶ ಆಗ್ತವೆ. ಅದರಿಂದ ಸಾಯಿಲ್ ಫರ್ಟಿಲಿಟಿ ಹೋಗುತ್ತೆ, ಕಾರ್ಬನ್ ಲೆವೆಲ್ ಡಿಕ್ರೀಸ್ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು. ನಾವು ಕಾರ್ಬನ್ನ ಈ ಥರ ನಾವು ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಕಾರ್ಬನ್ ಇರೋ ಮ್ಯಾನ್ಯೂರ್ಸ್ನ ಜಾಸ್ತಿ ಯೂಸ್ ಮಾಡಲೇಬೇಕು, ಗ್ರಾನ್ಯೂಲ್ಸ್ ಆಗಿರ್ಬೋದು, ಮ್ಯಾನ್ಯೂರ್ಸ್ ಆಗಿರ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಇನ್ನು ಅವ್ರದ್ದು ಪ್ರಾಡಕ್ಟ್, ಇನ್ನೊಂದು ಸೆಕೆಂಡ್ ಪ್ರಾಡಕ್ಟ್ ಅಂದರೆ ಸಾಯಿಲ್ ಬೂಸ್ಟರ್ ಈಸ್ ವೆರಿ ಪವರ್ಫುಲ್ ಪ್ರಾಡಕ್ಟ್ ಅವ್ರದ್ದು. ಅದರಲ್ಲಿ ಅವರು ನೀಮ್ ಕೇಕ್ ವಿತ್ ನೀಮ್ ಕರ್ನಲ್ ಎಲ್ಲ ಯೂಸ್ ಮಾಡಿದ್ದಾರೆ. ಅಮೈನೋ ಆ್ಯಸಿಡ್ಸ್ ಇದೆ, ಯುಮಿಕ್ ಇದೆ, ಆಮೇಲೆ ಎಸ್ಪೆಷಲಿ ಕಾರ್ಬನ್ ಇದೆ, ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇದೆ. ತುಂಬ ಅದು ಪೌಡ್ರನ್ನ ಓಪನ್ ಮಾಡಿದ್ರೆ ಅಷ್ಟು ಘಾಟ್ ಇದೆ, ಅಷ್ಟು ಸ್ಮೆಲ್ ಇದೆ. ಅದು ನೀಮ್ ಕರ್ನಲ್ ಬೇಸಿಡ್ ತುಂಬ ಚೆನ್ನಾಗಿದೆ. ಅದು ಹೇಳಿದೆ ನಾನು ನಿಮಗೆ.
ಅದಕ್ಕೆ ನೀವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಡಿಷ್ನಲಾಗಿ ಮಿಕ್ಸ್ ಮಾಡಿಕೊಂಡು ಫರ್ಮೆಂಟೇಷನ್ ಮಾಡಿ ಹಾಕ್ಬೋದು. ಈ ಥರ ಎಲ್ಲ ಗೊಬ್ಬರದಾಗ ಮಿಕ್ಸ್ ಮಾಡಿ ಹಾಕ್ಬೋದು. ಆಮೇಲೆ ನೀವು ಯಾವುದೇ ಹೊರಗಡೆಯಿಂದ ಗೊಬ್ಬರ, ನ್ಯಾಚುರಲ್ ಗೊಬ್ಬರ ತಂದಾಕಿ, ಕೊಟ್ಟಿಗೆ ಗೊಬ್ಬರ ಆಗಲಿ, ಸಗಣಿ ಗೊಬ್ಬರ ಆಗಲಿ, ಯಾವುದೇ ಗೊಬ್ಬರ ಆಗಲಿ, ನೀವು ಅದಕ್ಕೆ ಬಯೋಫಂಗಿಸೈಡ್ ಕಲ್ಚರ್ನ ಮಿಕ್ಸ್ ಮಾಡ್ಕೋಬೇಕು. ಟ್ರೈಕೋಡರ್ಮಾ ವಿರಿಡಿ, ಟ್ರೈಕೋಡರ್ಮಾ ಅಜರ್ನಿಯಮ್, ಸೂಡೋಮೋನಾಸ್, ಬ್ಯಾಸಿಲಸ್ ಸೆಪ್ಸಿಸ್, ಮೆಟಾರೈಸಮ್. ಇದು ನೆಲದಲ್ಲಿರ್ತಕ್ಕಂಥ ಹುಳು ಆಗಿರೋದು, ಬಗ್ಸು, ಪೆಸ್ಟ್ಸು ಮತ್ತು ಇದು ಫಂಗಸ್, ಹಾರ್ಮ್ಫುಲ್ ಫಂಗಸ್ನೆಲ್ಲ ರಿಮೂವ್ ಮಾಡುತ್ತೆ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಹೊರಗಡೆಯಿಂದ ತಂದು ಹಾಕೋ ಗೊಬ್ಬರದಲ್ಲಿ ಏನಾದರೂ ಕೆಟ್ಟ ಫಂಗಸ್ ಇದ್ದರೆ, ಬ್ಯಾಡ್ ಫಂಗಸ್ ಇದ್ದರೆ ಅದು ರಿಮೂವ್ ಆಗುತ್ತೆ. ನಿಮ್ಮ ನೆಲದಲ್ಲಿ ರೋಗ ಹರಡೋಕ್ಕೆ ಬಿಡೋಲ್ಲ. ಇದು ಮೇನ್ ಪಾಯಿಂಟ್. ಸೊ ಸಾಯಿಲ್ ಕಂಡೀಷ್ನರ್ ಆಯಿತು, ಸಾಯಿಲ್ ಬೂಸ್ಟರ್ ಆಯಿತು. ಅವ್ರದ್ದು ಇನ್ನೊಂದು ಇದೆ ಆರ್ಟಿಕಲ್ಚರ್ ಆಯಿಲ್ ಅಂತ. ಅದು 9 ಟೈಪ್ಸ್ ಆಯಿಲ್ಸ್ ಮಿಕ್ಸ್ ಇರುತ್ತೆ. ಅದು ಇನ್ಸೆಕ್ಟ್ಸ್ಗೆ ಪ್ಲಸ್ ಫಂಗಸ್ಸು ಎಲ್ಲ ಥರ ವರ್ಕ್ ಆಗುತ್ತೆ. ಅದು ಪ್ರಿವೆಂಟಿವಲ್ಲಿ ಹೊಡ್ಕೋಬೇಕು ನಾವು. ರೋಗ ಬಂದು ಎಲ್ಲ ಡೆಡ್ ಸ್ಟೇಜ್ ಆದಮೇಲೆ ಹೊಡ್ಕೊಂಡ್ರೆ ಅದಕ್ಕೆ ರಿಸಲ್ಟ್ ಯಾವುದೇ ಸ್ಪ್ರೇ ಮಾಡಿ ರಿಸಲ್ಟ್ ಬರೋಲ್ಲ. ಪ್ರಿವೆಂಟಿವ್ ಮೆಥಡಲ್ಲಿ ಸೂಪರ್ ವರ್ಕ್ ಮಾಡುತ್ತೆ. ಸೊ ಆರ್ಟಿಕಲ್ಚರ್ ಆಯಿಲ್ ನಾವು ಯೂಸ್ ಮಾಡಿಲ್ಲ, ಯಾಕಂದರೆ ನಮ್ಮದು ಎಣ್ಣೆ ಬೆಳೆ ಬಾಳೆ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಅದು ರೆಕಮೆಂಡ್ ಮಾಡಲಿಲ್ಲ ಅವರು. ಸೊ ಇನ್ನೊಂದು 4ನೇದು ಅಂದರೆ ಗ್ರೋತ್ ಪ್ರಮೋಟರ್. ಅದು ಗ್ರೋತ್ ಪ್ರಮೋಟರ್ ಬಗ್ಗೆ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಗ್ರೋತ್ ಪ್ರಮೋಟರ್ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಅದರಲ್ಲಿ ಕೊಡ್ತೀನಿ. ಗ್ರೋತ್ ಪ್ರಮೋಟರ್ ತುಂಬ ಚೆನ್ನಾಗಿದೆ. ಇವ್ರದ್ದೆಲ್ಲ ಕಾಸ್ಟ್ ಓರಿಯೆಂಟೆಡ್, ಎಲ್ಲ ಎಕರೆಗೆ 25,000 ಆಗುತ್ತೆ. ಭಾಳಷ್ಟು ಜನ ಆಗಲೇ ನನ್ನ ಸಜೆಷನ್ ತೊಗೊಂಡು ಕೆಲವರು ಸ್ಟಾರ್ಟ್ ಮಾಡಿದ್ದಾರೆ, ನಾನು ಮಾಡ್ತಾಯಿದ್ದೀನಿ. ಇದು ರಿಸಲ್ಟ್ ನಿಮಗೆ ಶೇರ್ ಮಾಡ್ತೀನಿ. ಸೊ ಗ್ರೋತ್ ಪ್ರಮೋಟರ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆಮೇಲೆ ನಾವು ಸೆಕೆಂಡ್ ಮ್ಯಾನ್ಯೂರ್ ಕೊಡೋದ್ರ ಬಗ್ಗೆ, ಸೆಕೆಂಡ್ ಮ್ಯಾನ್ಯೂರ್ ಕೊಡಬೇಕಾದ್ರೆ ಅಡಿಷ್ನಲಾಗಿ ಸ್ವಲ್ಪ ಬೋನ್ ಮೀಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಬೋನ್ ಮೀಲ್ಸ್ ಆಗಿರ್ಬೋದು, ನಿಮ್ ಕೇಕ್ಸ್ ಅಡಿಷ್ನಲಾಗಿ ಭಾಳಷ್ಟು ಹಿಂದೆ ಎಲ್ಲ ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಅಡಿಷ್ನಲಾಗಿ ನಿಮಗೆ ನೀಮ್ ಕೇಕ್ ಫರ್ಮೆಂಟೇಷನ್ ಎಲ್ಲ ತೋರಿಸ್ತೀನಿ ಸೆಕೆಂಡ್ ವೀಡಿಯೋದಲ್ಲಿ. ಅದನ್ನ ನಾವು ಕಾಂಪೋಸ್ಟ್ ಗೊಬ್ಬರ ಜೊತೆ ಯಾವ ಥರ ಮಿಕ್ಸ್ ಮಾಡಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ನಿಮಗೆಲ್ಲ ಲೈಕ್ ಮಾಡಿ, ನಿಮಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮಗೆ ಹೆಲ್ಪ್ ಬೇಕಾದರೆ, ನಮ್ಮ ಕಡೆಯಿಂದ ಯಾವುದಾದ್ರೂ ಸಜೆಷನ್ ಬೇಕಾದರೆ ನೀವು ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ತುಂಬ ಧನ್ಯವಾದಗಳು.